ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಬಿಲಿಟಿ ಚಾಪ್ಟರ್ ಸಂಬಂಧಪಟ್ಟ ಹಾಗೆ ಡಿಸ್ಕಸ್ ಮಾಡೋಣ. ಬಟ್ ಆ ಚಾಪ್ಟರ್ ಶುರು ಮಾಡೋದಕ್ಕಿಂತ ಮುಂಚೆ ಸೆಕೆಂಡ್ PU ಮ್ಯಾಥಮೆಟಿಕ್ಸ್ಗೆ ನಿಮ್ಗೆ ಏನು ಇಂಪಾರ್ಟೆಂಟ್ ಚಾಪ್ಟರ್ ಇದೆ 20 ಮಾರ್ಕ್ಸ್ಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡ್ಕೊಳ್ಳಿ. 1 ಮಾರ್ಕ್ಸ್ ಒಂದು ಕ್ವಶನು, 2 ಮಾರ್ಕ್ಸ್ 2 ಕ್ವಶನು, 3 ಮಾರ್ಕ್ಸ್ 2 ಕ್ವಶನು, 5 ಮಾರ್ಕ್ಸ್ ಒಂದು ಕ್ವಶನು, 4 ಮಾರ್ಕ್ಸ್ ಒಂದು ಕ್ವಶನು. ಸೊ ಒಟ್ಟು 20 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟ್ರಿಂದ. ಸೊ ಅದು ಶುರು ಮಾಡೋದಕ್ಕಿಂತ ಮುಂಚೆ ನಿಮಗೆ ಫಸ್ಟ್ PUನಲ್ಲಿ ಏನು ನಿಮಗೆ ಗೊತ್ತಿತ್ತು ಲಿಮಿಟ್ಸ್ ಅಂದರೆ ಅದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ PUದು ಒಂದಷ್ಟು ಕಾನ್ಸೆಪ್ಟನ್ನ ರಿಕಾಲ್ ಮಾಡಿ ನೆಕ್ಸ್ಟ್ ವಿಡಿಯೋಯಿಂದ ನಾನು ಚಾಪ್ಟರ್ನ ಶುರು ಮಾಡ್ತೀನಿ. ಸೊ ಮೊದಲನೇದಾಗಿ ಈ ಚಾಪ್ಟರ್ ಶುರು ಮಾಡೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗಬೇಕಾಗಿರೋದೇನು ಅಂತಂದರೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಬಿಲಿಟಿ 20 ಮಾರ್ಕ್ಸ್ಗಿದೆ. ನೀವು ಈ 20 ಮಾರ್ಕ್ಸ್ ಕರೆಕ್ಟಾಗಿ ತಿಳ್ಕೊಂಡ್ರೆ ಏನು ಕ್ಯಾಲ್ಕುಲಸ್ ಪಾರ್ಟ್ ಅಂತ ಕರಿತೀವಿ, ಕ್ಯಾಲ್ಕುಲಸ್ ಪೋರ್ಷನ್ ಅಂತ ನಿಮ್ಮ ಸೆಕೆಂಡ್ PUನಲ್ಲಿ ಏನು ನಾವು ಕರಿತೀವಿ 20 ಮಾರ್ಕ್ಸ್ಗೆ, ಅದರಿಂದ ನಿಮಗೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅನ್ನೋ ಚಾಪ್ಟ್ರು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ತಿಳ್ಕೊಂಡ್ರೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಗೊತ್ತಾಗುತ್ತೆ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸು, ಇಂಟಗ್ರಲ್ಸು, ಅಪ್ಲಿಕೇಶನ್ ಆಫ್ ಇಂಟಗ್ರಲ್ಸು ಜೊತೆಗೆ ಡಿಫ್ರೆನ್ಷಿಯಲ್ ಈಕ್ವೇಷನ್ಸು, ಒಟ್ಟು ಇಷ್ಟು ಚಾಪ್ಟರ್ಗೆ ಇದೊಂದು ಬೇಸ್ ಆಗುತ್ತೆ. ಸೊ 50 ಮಾರ್ಕ್ಸ್ ಈ ಚಾಪ್ಟರ್ಗಳಿಂದ ರಿಮೈನಿಂಗ್ ಚಾಪ್ಟರಿಂದ ಬರುವಂಥದ್ದು. ಒಟ್ಟು ಕಂಟಿನ್ಯೂಟಿ ಡಿಫ್ರೆನ್ಷಿಯೇಷನ್ ಸೇರಿಸಿ ಇದು ದಟ್ ಈಸ್ 5th ಚಾಪ್ಟರ್, 6th, 7th, 8th, 9th ಇಷ್ಟು ಚಾಪ್ಟರ್ಗೆ ನಿಮಗೆ 70 ಮಾರ್ಕ್ಸ್ ಸ್ಕೋರ್ ಇರುತ್ತೆ ಸೆಕೆಂಡ್ PUಗೆ. ಸೊ ದಿಸ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್, ಕ್ಯಾಲ್ಕುಲಸ್ ಪಾರ್ಟ್ ಅಂತ ನಾವೇನು ಕರಿತೀವಿ ಇದನ್ನು. ಸೊ 70 ಮಾರ್ಕ್ಸ್ಗಿರುತ್ತೆ. ಸೊ ದಟ್ ಈಸ್ ದ ರೀಸನ್ ಡೋಂಟ್ ಮಿಸ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸ್. ನಿಧಾನವಾಗಿ ನಾವು ಕಲಿತಾ ಹೋಗೋಣ. ಮೊದಲನೇದಾಗಿ ಲಿಮಿಟ್ಸ್ ಅನ್ನೋದನ್ನು ರಿಕಾಲ್ ಮಾಡ್ತೀನಿ. ಸೊ ನಿಮಗೊಂದು ಐಡಿಯಾ ಸಿಕ್ಕಿದೆ ಒಟ್ಟು 70 ಮಾರ್ಕ್ಸು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಫೈನ್. ಲಿಮಿಟ್ಸ್ ಅನ್ನೋದನ್ನು ನೀವು ಫಸ್ಟ್ PUನಲ್ಲಿ ಒಂದಷ್ಟು ಐಡಿಯಾ ಇದ್ದೇ ಇರುತ್ತೆ ನಿಮಗೆ. ಆದರೂ ಕೂಡ ಶುರು ಮಾಡೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗಬೇಕಾಗಿರೋದೇನು ಅಂತಂತಂದರೆ ಫಂಕ್ಷನ್ಸ್. ವಾಟ್ ಯು ಮೀನ್ ಬೈ ಫಂಕ್ಷನ್ಸ್? ಫಂಕ್ಷನ್ಸ್ ಅಂದರೆ ಈಗ ಆಲ್ರೆಡಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಂಕ್ಷನ್ ಈಸ್ ನಥಿಂಗ್ ಬಟ್ ಎ ಮ್ಯಾಪಿಂಗ್ ಫ್ರಮ್ ಎಕ್ಸ್ ಟು ವೈ ಡಿಫೈನ್ಡ್ ಬೈ, ಒಂದು ಎಕ್ಸಾಂಪಲ್ ತಗೊಂಡ್ರೆ f ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಎಕ್ಸಾಂಪಲ್ಲು x + 2. ಸೊ f ಆಫ್ ಎಕ್ಸ್ ವ್ಯಾಲ್ಯೂಸ್ ಅಂದರೆ y ವ್ಯಾಲ್ಯೂಸ್ ಅಂತ ಗೊತ್ತಿದೆ ನಿಮಗೆ. ಗ್ರಾಫ್ ಹಾಕಿದಾಗ ನಿಮಗೆ ಗೊತ್ತಿರುತ್ತೆ ಎಕ್ಸ್ ಆ್ಯಕ್ಸಿಸ್, y ಆ್ಯಕ್ಸಿಸ್. ಎಕ್ಸಿಗೆ 0 ಕೊಡ್ತೀನಿ, 1, 2, 3 ಎಕ್ಸ್ ವ್ಯಾಲ್ಯೂಸ್ ನೀವು ಕೊಡ್ತಾ ಹೋದಾಗ y ವ್ಯಾಲ್ಯೂಸ್ ಬರುತ್ತೆ 1, 2, 3, 4. ಎಕ್ಸಿಗೆ 0 ಕೊಟ್ಟಾಗ ನೋಡಿ, ಇದು ಗ್ರಾಫ್ ನಿಮಗೆ ಗೊತ್ತಿರಬೇಕು. ಎಕ್ಸ್ ಅಂದರೆ ಆರಿಜಾಂಟಲ್ ವ್ಯಾಲ್ಯೂಸ್. ಎಕ್ಸಿಗೆ ನಾನು 0 ಕೊಟ್ಟಾಗ y ವ್ಯಾಲ್ಯೂ 0, ಅಂದರೆ y ಅಂದರೆ f ಆಫ್ ಎಕ್ಸ್ ಈಸ್ ನಥಿಂಗ್ ಬಟ್ y ವ್ಯಾಲ್ಯೂ, ವರ್ಟಿಕಲ್ ವ್ಯಾಲ್ಯೂಸ್ 0. ಎಕ್ಸಿಗೆ 1 ಕೊಟ್ಟಾಗ y ವ್ಯಾಲ್ಯೂ 3. ಎಕ್ಸಿಗೆ 2 ಕೊಟ್ಟಾಗ y ವ್ಯಾಲ್ಯೂ ಬಂದುಬಿಟ್ಟು 4. ಸೊ ಇದು ಜಂಪ್ ಆಗ್ತಾ ಇರೋದು, ಇಲ್ಲಿಂದ ಜಂಪ್ ಆಗ್ತಾ ಇರೋದನ್ನು ನಾವು y ವ್ಯಾಲ್ಯೂಸ್ ಅಂತ ಕರಿತೀವಿ. ಸೊ ಈ ರೀತಿ ನೀವು ಜಾಯಿನ್ ಮಾಡ್ತಾ ಹೋದಾಗ ಎಕ್ಸಿಗೆ 0 ಕೊಟ್ಟಾಗ 2 ಬರುತ್ತೆ ಇಲ್ಲಿ. ಈ ರೀತಿ ಜಾಯಿನ್ ಮಾಡ್ತಾ ಹೋದಾಗ 2, 3, 4 ಈ ರೀತಿ ಜಾಯಿನ್ ಮಾಡ್ತಾ ಹೋಗ್ತೀರಾ, ನಿಮಗೆ ಲೈನ್ ಬರುತ್ತೆ. ಸೊ ಎಕ್ಸಿಗೆ 0 ಕೊಟ್ಟಾಗ 2 ಆಗುತ್ತೆ. ಸೊ ಈ ರೀತಿ ವ್ಯಾಲ್ಯೂಸ್ ಕೊಡ್ತಾ ಹೋಗ್ಬೋದು. ಸೊ ದಟ್ ಈಸ್ ವಾಟ್ ದ ಫಂಕ್ಷನ್. ಫಂಕ್ಷನ್ ಈಸ್ ನಥಿಂಗ್ ಬಟ್ ಆ್ಯಸ್ ಯು ಗಿವ್ ಎಕ್ಸ್ ವ್ಯಾಲ್ಯೂಸ್ ಯು ಗೆಟ್ y ವ್ಯಾಲ್ಯೂಸ್. ಸೊ ಮ್ಯಾಪಿಂಗ್ ಅನ್ನೋದೆಲ್ಲ ಡೀಟೇಲಾಗಿ ಮಾಡಿದ್ದೀವಿ. ಸೊ ಇದು ಗ್ರಾಫಿಕಲ್ ಪಾಯಿಂಟ್ ಆಫ್ ವ್ಯೂ, ಇದು ನಿಮ್ಗೆ ಗೊತ್ತಿರಬೇಕು. ಎಕ್ಸ್ ಈಸ್ ನಥಿಂಗ್ ಬಟ್ ಆರಿಜಾಂಟಲ್ ವ್ಯಾಲ್ಯೂ, y ಈಸ್ ನಥಿಂಗ್ ಬಟ್ ದ ವರ್ಟಿಕಲ್ ವ್ಯಾಲ್ಯೂ. ಫಸ್ಟ್ ಪಾಯಿಂಟ್. ನಾವು ವಾಟ್ ಈಸ್ ದ ನೀಡ್ ಆಫ್ ಲಿಮಿಟ್ಸ್? ಲಿಮಿಟ್ಸ್ ಯಾಕೆ ನಾವು, ಸಪೋಸ್ ಇಫ್ ಹ್ಯಾವ್ ಎ ಫಂಕ್ಷನ್ f ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² - 4 x - 2. ಇಲ್ಲಿ ನೀವು ಎಕ್ಸ್ ಜಾಗದಲ್ಲಿ 2 ಹಾಕೋದಕ್ಕೆ ಹೋದಾಗ ನಿಮ್ಗೆ ಆನ್ಸರ್ ಏನು ಬರುತ್ತೆ? 0/0 ಬರುತ್ತೆ. ನೋಡ್ಕೊಳ್ಳಿ. ಸೊ f ಆಫ್ ಎಕ್ಸ್ ಈಸ್ ನಾಟ್ ಡಿಫೈನ್ಡ್. f ಆಫ್ ಎಕ್ಸ್ ಈಸ್ ನಾಟ್ ಡಿಫೈನ್ಡ್ at x ಈಸ್ ಈಕ್ವಲ್ ಟು 2. at x ಈಸ್ ಈಕ್ವಲ್ ಟು 2 ಅನ್ನೋ ಜಾಗದಲ್ಲಿ ಡಿಫೈನ್ಡ್ ಆಗಿಲ್ಲ. ಯಾಕೆ ಅಂದರೆ ಇದು 0/0/0ಗೆ ನಾವೇನಂತೀವಿ? ಇಂಡಿಟರ್ಮಿನೆಂಟ್ ಫಾರ್ಮ್ ಅಂತೀವಿ. ಇದಕ್ಕೆ ಆನ್ಸರ್ ಇಲ್ಲ. ಇಂಡಿಟರ್ಮಿನೆಂಟ್ ಫಾರ್ಮ್, ಅದಕ್ಕೆ ಆನ್ಸರ್ ಇಲ್ಲ. ಯಾಕೆ ಆನ್ಸರ್ ಇಲ್ಲ? ನೀವು ಫಾರ್ ಎಕ್ಸಾಂಪಲ್ ಎನಿ ನಂಬರ್ಸ್ ನೀವು ತಗೊಂಡಾಗ ನೋಡಿ, 3/3 ಅಂದರೆ 1 ಅಂತೀರಿ, ಒಂದು ಎಕ್ಸಾಕ್ಟ್ ಆನ್ಸರ್ ಇದೆ. ಅಥವಾ 3/0 ಅಂತಂದರೆ ನಾವು ಇನ್ಫೈನೈಟ್ ಬರಿಬೋದು. 3D ಎನಿ ನಂಬರ್ ಡಿವೈಡೆಡ್ ಬೈ ಎನಿ ಅದರ್ ನಂಬರ್, ನಾನ್ ಝೀರೋ ನಂಬರ್ ಡಿವೈಡೆಡ್ ಬೈ 0 ಅಂದರೆ ಇನ್ಫೈನೈಟ್ ಆಗ್ತೀವಿ.
ಸೊ 0 ಡಿವೈಡೆಡ್ ಬೈ 3 ಅಂತಂತಂದರೆ 0 ಬರುತ್ತೆ. ಇದಕ್ಕೆಲ್ಲ ವ್ಯಾಲ್ಯೂಸ್ ಇದೆ, ಇದೆಲ್ಲ ವ್ಯಾಲ್ಯೂಸು ಗೊತ್ತಿರೋವಂಥದ್ದು. ಆದರೆ 0/0 ಅಂತ ಬಂದಾಗ ನಾವು ಯಾವ ವ್ಯಾಲ್ಯೂನೂ ಕೊಡೋದಕ್ಕಾಗಲ್ಲ. ಸೊ ವಿ ಕಾಲ್ ದಟ್ ಆಸ್ ಇಂಡಿಟರ್ಮಿನೆಂಟ್ ವ್ಯಾಲ್ಯೂಸ್, ನಾಟ್ ಡಿಫೈನ್ಡ್, ಅಂದರೆ ವ್ಯಾಲ್ಯೂಸೇ ಇಲ್ಲ, ಇನ್ವ್ಯಾಲಿಡ್ ಅಂತ ಹೇಳ್ತೀವಿ 0/0. ಸೊ 0/0 ಇದ್ದಾಗ ಹಂಗಾದ್ರೆ ಆನ್ಸರ್ ಹೆಂಗೆ, x = 2 ಅನ್ನೋ ಜಾಗದಲ್ಲಿ ಆನ್ಸರ್ ಹೆಂಗೆ ಕಂಡುಹಿಡಿಯೋದು? ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅದಕ್ಕೆ ಏನು ಮಾಡ್ತೀವಿ ನಾವು, 2 ಹತ್ರ ವ್ಯಾಲ್ಯೂ ಬರ್ತಿಲ್ಲ ಫಂಕ್ಷನ್ಗೆ, ಎಕ್ಸ್ಗೆ ಒಂದು ವ್ಯಾಲ್ಯೂ ಬರ್ತಿಲ್ಲ, ಎಫ್ ಆಫ್ ಎಕ್ಸ್ ಅಂದರೆ x² - 4 / x - 2. ಆಗೇನು ಮಾಡ್ತೀನಿ ನಾನು 2.001 ಕೊಟ್ಕೊಳ್ತೀನಿ, 2.01 ಕೊಟ್ಕೊಳ್ತೀನಿ ಈ ಕಡೆ. ಅಂದರೆ 2.001 ಕೊಟ್ಟಾಗ ಏನಾಗುತ್ತೆ, ನಿಮಗೆ ಆನ್ಸರ್ ನೀವು ಇಲ್ಲಿ ಸಬ್ಸ್ಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ ಅಂತ ಇಟ್ಕೊಳ್ಳೋಣ. 4.0001 ಬರುತ್ತೆ. ಅದು ಕ್ಯಾಲ್ಕುಲೇಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಬರುತ್ತೆ. 2.01 ಕೊಟ್ಟಾಗ 4.01 ಬರುತ್ತೆ. ಸೊ ನೆಕ್ಸ್ಟು 2 ಜಾಗದಲ್ಲಿ 2 ಕೊಟ್ಟರೆ ಆನ್ಸರ್ ಬರ್ತಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, 1.99 ಕೊಡ್ತೀನಿ. ಆಗ 3.999 ಬರುತ್ತೆ. 1.9 ಕೊಡ್ತೀನಿ, 99, 3.99 ಬರುತ್ತೆ. ಸೊ ಏನಾಗ್ತಾ ಇದೆ ಇಲ್ಲಿ, ನಾನು ಎಕ್ಸಿಗೆ 2 ಎಡಗಡೆ ಕೊಡ್ತಾ ಇದ್ದೀನಿ, 2 ಎಡಗಡೆ ವ್ಯಾಲ್ಯೂಸ್ ಕೊಡ್ತಾ ಇದೆ, ಆಲ್ಮೋಸ್ಟ್ 4 ಹತ್ರ ಹೋಗ್ತಾ ಇದೆ. ಎಕ್ಸಿಗೆ 2ಗಿನ ಜಾಸ್ತಿ ಕೊಡ್ತಾ ಇದ್ದರೆ ಫಂಕ್ಷನಲ್ ವ್ಯಾಲ್ಯೂ ಬಂದ್ಬಿಟ್ಟು 4 ಬರ್ತಾ ಇದೆ. ಸೊ ಇದನ್ನು ನಾವು ಏನು ಹೇಳ್ತೀವಿ, ಲಿಮಿಟಿಂಗ್ ಕಾನ್ಸೆಪ್ಟ್ ಅಂತೀವಿ. ಲಿಮಿಟ್ ಮಾಡ್ತಾ ಇದ್ದೀವಿ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ದ ವ್ಯಾಲ್ಯೂಸ್ ನಿಯರೆಸ್ಟ್ ಟು ದ ಫಂಕ್ಷನಲ್ ವ್ಯಾಲ್ಯೂ. ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಅಂದರೆ x² - 4, ಇಟ್ಸ್ ಆಲ್ಮೋಸ್ಟ್ ಗೆಟಿಂಗ್ ಟುವರ್ಡ್ಸ್ 4. ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 ಪ್ಲಸ್ ನಿಯರೆಸ್ಟ್ ಟು 2 ಅದಕ್ಕಿಂತ ಜಾಸ್ತಿ 2ಗಿನ ಮೇಲೆ ಕೊಡ್ತಾ ಇದ್ದಾಗ ದ ಫಂಕ್ಷನಲ್ ವ್ಯಾಲ್ಯೂ ಈಸ್ ಆಲ್ಮೋಸ್ಟ್ ಅಪ್ರೋಚಿಂಗ್ ಟುವರ್ಡ್ಸ್ 4. ಸೊ ನೀವು ಎಡಗಡೆಯಿಂದ ಬಂದಾಗ ಅದನ್ನು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಕರಿತೀವಿ, ಬಲಗಡೆಯಿಂದ ಅಪ್ರೋಚ್ ಮಾಡಿದಾಗ ಅದನ್ನು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಕರಿತೀವಿ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್. ಸೊ ಅದರ ಎರಡಕ್ಕೂ ನಾನು ಎರಡೂ ಕಡೆಯಿಂದ ಅಪ್ರೋಚ್ ಮಾಡಿದಾಗ 4 ಬರ್ತಾ ಇದೆ. ಹಂಗಾದರೆ ಲಿಮಿಟ್ ಅಂದರೆ ಏನು? ಲಿಮಿಟ್ ವೈ ಡು ಯು ನೀಡ್ ಲಿಮಿಟ್? ಲಿಮಿಟ್ ಕಾನ್ಸೆಪ್ಟ್ is used to find the closest value of the function when function is not defined at any given point. ಸೊ ಲಿಮಿಟಿಂಗ್ ಕಾನ್ಸೆಪ್ಟನ್ನ ಯೂಸ್ ಮಾಡ್ತೀವಿ, ಟ್ರೈ ಮಾಡ್ತೀವಿ ನಾವು. ಲಿಮಿಟಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡಿ ಅಲ್ಲಿ ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ದಟ್ ಈಸ್ ದ ರೀಸನ್ ವಿ ಮೇಕ್ ಯೂಸ್ ಆಫ್ ಲಿಮಿಟ್. ದಟ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಲಿಮಿಟ್ x² - 4 ಡಿವೈಡೆಡ್ ಬೈ x - 2 ಆ್ಯಸ್ ಎಕ್ಸ್ಟೆಂಡ್ಸ್ ಟು 2 ಅಂತ ಬರೆದ್ರೆ ಅರ್ಥ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ವ್ಯಾಲ್ಯೂ ಬಂದು ಕೋಇನ್ಸಿಡೆಂಟ್ ಆಗಿದೆ ಅಂತ. ಅದರ ವ್ಯಾಲ್ಯೂ ಬಂದು ಆನ್ಸರ್ ಬಂದು 4 ಬರುತ್ತೆ. ಸೊ ಲಿಮಿಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ, ಇಲ್ಲ ಅಂತಂದರೆ ಲಿಮಿಟ್ ನಾಟ್ ಎಕ್ಸಿಸ್ಟ್ ಅಂತ ಹೇಳಬೇಕಾಗುತ್ತೆ. ಸೊ ಈ ಜಾಗದಲ್ಲಿ x = 2 ಅನ್ನೋ ಜಾಗದಲ್ಲಿ ಲಿಮಿಟ್ ವ್ಯಾಲ್ಯೂ ಇದೆ. ಆ ಲಿಮಿಟಿಂಗ್ ವ್ಯಾಲ್ಯೂ ಎಷ್ಟು? 4. ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಂಪಾರ್ಟೆಂಟ್. ವೈ ಡು ಯು ನೀಡ್ ಲಿಮಿಟ್? ಲಿಮಿಟ್ ಅನ್ನೋದಕ್ಕೆ ಯಾಕೆ ಬಂತು? So limit is used to find the closest value of the function at the point x is equal to 2 when function is not defined, not able to defined ಆಗಿಲ್ಲ ಅಂತಂದರೆ, ಅಕಸ್ಮಾತ್ ಡಿಫೈನ್ಡ್ ಆಗಿದ್ರು ಕೂಡ ನಿಮಗೆ ವ್ಯಾಲ್ಯೂಸು ಬರುತ್ತೆ. ಫೈನ್. ನೆಕ್ಸ್ಟ್, ಸೊ ಅದನ್ನೇ ನಾವು ಲೆಫ್ಟ್ ಸೈಡಿಂದ ಅಪ್ರೋಚ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತೀವಿ, ರೈಟ್ ಸೈಡಿಂದ ಅಪ್ರೋಚ್ ಮಾಡಿದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಅಂತೀವಿ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ಕೋಯಿನ್ಸೈಡ್ ಆದರೆ ವಿ ಸೇ ದಟ್ ಲಿಮಿಟ್ ಎಕ್ಸಿಸ್ಟ್, ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ಫೈನ್. ಸೊ ದಿಸ್ ಈಸ್ ದ ಸಮರಿ ನಿಮ್ಮ ಫಸ್ಟ್ ಪ್ಯೂನಲ್ಲಿ ಇರೋವಂಥದ್ದು. ಸೊ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ at x is equal to a given the value of f near. ಸೊ ಇದನ್ನು x approaches to a ಮೈನಸ್ ಅಂದರೆ ಅರ್ಥ ನೆಗೆಟಿವ್ ಅಲ್ಲ, ಏಗಿನ ಕಡಿಮೆ ಅಂತ ಅರ್ಥ. ಏಗಿನ ಕಡಿಮೆ, ಏಗಿನ ನೀವು ಎಡಗಡೆಗೆ ಬಂದಾಗ ಎಡಗಡೆಗೆ, ಇದು ಬಲಗಡೆ. ಸೊ ಏಗ್ ಕಡಿಮೆ ಅಂದಾಗ ಎ ಮೈನಸ್ ಅಂತೀವಿ, ಏಗ್ ಜಾಸ್ತಿ ಆದಾಗ ಎ ಪ್ಲಸ್ ಅಂತೀವಿ. ಸೊ ನೆಗೆಟಿವ್ ಪಾಸಿಟಿವ್ ಅಂತಲ್ಲ, ಅದು ಏಗಿನ ವ್ಯಾಲ್ಯೂಸ್ ಕಡಿಮೆ ಅಂತ ಅರ್ಥ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ನಿಮ್ಗೆ ಅರ್ಥ ಆಗಿದೆಯಲ್ವಾ? ಸೊ ದಿಸ್ ಎ ಪ್ಲಸ್ ಅಂದರೆ ಇದು ರೈಟ್ ಹ್ಯಾಂಡ್ ಲಿಮಿಟ್. Expected value of the f at x is equal to given the value of f near the x as x to the right of a.
ರೈಟ್ ಸೈಡ್ ಇದ್ದರೆ ರೈಟ್ ಹ್ಯಾಂಡ್ ಲಿಮಿಟ್. ದಿಸ್ ವ್ಯಾಲ್ಯೂ ಇಸ್ ಕಾಲ್ಡ್ ರೈಟ್ ಹ್ಯಾಂಡ್ ಲಿಮಿಟ್. ಇದೆಲ್ಲ ಸಮರಿ. ಸೊ ಇಫ್ ದ ರೈಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ coincides, we call that common value as the limit of f of x at x is equal to and denoted by limit f of x. ಯಾವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ coincides with ರೈಟ್ ಹ್ಯಾಂಡ್ ಲಿಮಿಟ್. ಫೈನ್. ನೆಕ್ಸ್ಟು ಈ ಥರ ಫಂಕ್ಷನ್ ಎಫ್ ಆಫ್ ಎಕ್ಸ್ ಫಾರ್ ಎಕ್ಸ್ ಗ್ರೇಟರ್ ದೆನ್ 0 ಅಂತ ಅಂದಾಗ ಲಿಮಿಟ್ ಕಂಡಿಡಿದಾಗ ಎಕ್ಸ್ ಟೆಂಡ್ಸ್ ಟು 0 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಜಾಗದಲ್ಲಿ ನಾನು 0ನ ಸಬ್ಸ್ಟಿಟ್ಯೂಟ್ ಡೈರೆಕ್ಟಾಗಿ ಮಾಡೋದು. ಸೊ ಇದು ಪಾಸಿಟಿವ್ ಇನ್ಫೈನೈಟ್ ಪ್ಲಸ್ ಇನ್ಫಿನಿಟಿ ಆನ್ಸರ್ ಬರುತ್ತೆ. ಸೊ ಯಾಕೆ ಅಂದರೆ ಎಕ್ಸ್ ಗ್ರೇಟರ್ ದೆನ್ 0, ಸೊ 0 ಪ್ಲಸ್ ಅಂತ ನೀವು ಬರೆದುಬೋದು. ಫೈನ್. ಸೊ ಯು ಶುಡ್ ನೋ ದಿಸ್. ನೆಕ್ಸ್ಟು ಇಲ್ಲಿಗೂ ಅಷ್ಟೇ ಎಕ್ಸ್ ಲೆಸ್ ದೆನ್ 0, ಎಕ್ಸ್ ಲೆಸ್ ದೆನ್ 0ಗಿನ ಕಡಿಮೆ ಕೊಟ್ಟಾಗ ವ್ಯಾಲ್ಯೂಸು 0 ನೀವಿಗಿನ ಕಡಿಮೆ ನೀವು ವ್ಯಾಲ್ಯೂಸ್ ಕೊಡ್ತೀರಾ ಅಂತ ಇಟ್ಕೊಳ್ಳೋಣ. -0.001 ಕೊಡ್ತೀರಾ, ಆಗೇನಾಗುತ್ತೆ -2.001 ಬರುತ್ತೆ ಇಲ್ಲಿ ಎಕ್ಸ್ ಜಾಗದಲ್ಲಿ. ಮತ್ತು -0.01 ಕೊಡ್ತೀರಾ, -2.01 ಬರುತ್ತೆ. ದಿಸ್ ಈಸ್ ಎಕ್ಸ್ ವ್ಯಾಲ್ಯೂ, ದಿಸ್ ಈಸ್ ಫಂಕ್ಷನಲ್ ವ್ಯಾಲ್ಯೂ. ಸೊ ಹಾಗೆ ನೀವು ಜಾಸ್ತಿ ಕೊಟ್ಟಾಗ 0.001 ಕೊಟ್ಟಾಗ 2.001 ಬರುತ್ತೆ. ನೆಕ್ಸ್ಟು 0.01 ಕೊಟ್ಟಾಗ 2.01 ಬರುತ್ತೆ. ಸೊ ಎಕ್ಸ್ ಜಾಗದಲ್ಲಿ 0 ಕೊಟ್ಟಾಗ 0ನೇ ಆಗುತ್ತೆ. ಸೊ ಇದು ಫಂಕ್ಷನಲ್ ವ್ಯಾಲ್ಯೂ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 0 ಮೈನಸ್ ಎಕ್ಸ್ -2 ತೊಗೊಳ್ತೀರಾ, ಯಾಕೆಂದರೆ ಎಕ್ಸ್ 0ಗಿನ ಕಡಿಮೆ ಇದ್ದಾಗ. ಆನ್ಸರ್ ಬಂದ್ಬಿಟ್ಟು -2 ಬರ್ತಾಯಿದೆ. ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 0 ಪ್ಲಸ್ ಕೊಟ್ಟಾಗ x+2 ತೊಗೊಳ್ತೀರಾ, 0ಗಿನ ಜಾಸ್ತಿ ಇದ್ದಾಗ x+2. ಇದನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್ ಅಂತ ಕರಿತೀವಿ. ಕ್ಯಾರೆಕ್ಟರಿಸ್ಟಿಕ್ ಅಂದರೆ ಗುಣ. ಏನು ಕ್ಯಾರೆಕ್ಟರಿಸ್ಟಿಕ್ಕು? 0ಗಿನ ಕಡಿಮೆ ಇದ್ದಾಗ ಒಂಥರ ಇದೆ, 0ಗಿನ ಜಾಸ್ತಿ ಇದ್ದಾಗ ಒಂಥರ ಇದೆ. ಸೊ ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್ ಅಂತೀವಿ. ಎಕ್ಸಾಕ್ಟ್ಲಿ 0 ಇದ್ದಾಗ ಒಂದು ವ್ಯಾಲ್ಯೂ ಇದೆ, ದಟ್ ಈಸ್ 0. ಸೊ ಇಲ್ಲಿ ನೋಡ್ಬೋದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ವಿ ಸೇ ದಟ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ at x is equal to 0 ಅನ್ನೋ ಜಾಗದಲ್ಲಿ ಲಿಮಿಟ್ ಇಲ್ಲ. ಯಾಕೆಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟು -2 ಬರುತ್ತೆ, ರೈಟ್ ಹ್ಯಾಂಡ್ ಲಿಮಿಟು 2 ಬರ್ತಾ ಇದೆ. ಸೊ ಗ್ರಾಫ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಳ್ಳಿ ಹೇಗಿರುತ್ತೆ ಇದು. ಸೊ ದಿಸ್ ಇಸ್ ದ ಗ್ರಾಫ್. 0 ಹತ್ರ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್, ಎಕ್ಸಾಕ್ಟ್ಲಿ ಅಟ್ 0 ಲಿಮಿಟ್ ಡಸ್ ನಾಟ್. ಫಂಕ್ಷನ್ ವ್ಯಾಲ್ಯೂ ಅಂದ್ಬಿಟ್ಟು 0 ಅಂತ ಹೇಳ್ತಿದ್ದಾರೆ. ಫಂಕ್ಷನಲ್ ವ್ಯಾಲ್ಯೂ ಇದೆ, ಆದರೆ ಲಿಮಿಟಿಂಗ್ ವ್ಯಾಲ್ಯೂ ಇಲ್ಲ ನೋಡಿ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಪ್ರೋಚ್ ಮಾಡೋದು ಗೊತ್ತಾಯ್ತಾ. ಈ ಥರ ಫಂಕ್ಷನ್ ಕೊಡಿ, ಎಫ್ ಆಫ್ ಎಕ್ಸ್ ಈ ಥರ ಕೊಟ್ಟಾಗ ಇದು ಕ್ಯಾರೆಕ್ಟರಿಸ್ಟಿಕ್. ಸೆಕೆಂಡ್ ಪ್ಯೂಗೆ ಇದೇ ಇಂಪಾರ್ಟೆಂಟು. ಸೊ ಫೈನ್. ಸೊ ಸಮರಿ, ನೀವು ಯಾವ ಪಾಯಿಂಟ್ ಹತ್ರ ಬೇಕೋ ಆ ಪಾಯಿಂಟ್ ಹತ್ರ ಲಿಮಿಟ್ ಕಂಡುಹಿಡಿತೀವಿ. ಸಿಮಿಲರ್ಲಿ ರೈಟ್ ಹ್ಯಾಂಡ್ ಲಿಮಿಟ್ ಅಷ್ಟೇ. ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟ್ ಕೋಯಿನ್ಸೈಡ್ ಆದರೆ ಲಿಮಿಟ್ ಎಕ್ಸಿಸ್ಟ್ ಅಂತೀವಿ. ಇಫ್ ದೇ ಕೋಯಿನ್ಸೈಡ್, ಲಿಮಿಟ್ ಆಫ್ ಎ ಫಂಕ್ಷನ್ ಅಟ್ ಎ ಪಾಯಿಂಟ್ ಇಸ್ ದ ಕಾಮನ್ ವ್ಯಾಲ್ಯೂ ಆಫ್ ದ ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಇಫ್ ದೇ ಕೋಯಿನ್ಸೈಡ್. ಫಾರ್ ಎ ಫಂಕ್ಷನ್ ಎಫ್ ಆ್ಯಂಡ್ ರಿಯಲ್ ನಂಬರ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಎಫ್ ಆಫ್ ಎ ಮೇ ನಾಟ್ ಬಿ ಸೇಮ್ ಆಗಿರೋ ಅವಶ್ಯಕತೆ ಇಲ್ಲ. ಈಗ ಜಸ್ಟ್ ನೋಡಿದ್ವಿ ಒಂದು ಎಕ್ಸಾಂಪಲ್ಲು. ಸೊ ಡಿಫೈನ್ ಎರಡೂ ಈಕ್ವಲ್ ಆದರೆ ಏನಾಗುತ್ತೆ, ಇವೆರಡೂ ಈಕ್ವಲ್ ಆದರೆ ಏನಾಗುತ್ತೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಎರಡು ಈಕ್ವಲ್ ಆದಾಗ ಗ್ರಾಫ್ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈಗ ಲಿಮಿಟ್ ಕಂಡುಹಿಡಿಯೋದು ನಿಮಗೆ ಗೊತ್ತಾಗಿದೆ. ನೆಕ್ಸ್ಟು ಲಿಮಿಟ್ ಎರಡು ಫಂಕ್ಷನ್ನು ಆಲ್ಜಿಬ್ರಿಕ್ ಅಂತೀವಿ ಇದನ್ನು ರೂಲ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಲಿಮಿಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಲಿಮಿಟ್ ಜಿ ಆಫ್ ಎಕ್ಸ್ ಅಂತ. ಪ್ರಾಡಕ್ಟ್ ಇದ್ದಾಗ ಲಿಮಿಟ್ ಎಫ್ ಆಫ್ ಎಕ್ಸ್ ಇಂಟು ಲಿಮಿಟ್ ಜಿ ಆಫ್ ಎಕ್ಸ್ ಅಂತ ಬರೀಬೋದು. ಕೋಶಂಟ್ ಇದ್ದಾಗ ಎಫ್ ಆಫ್ ಎಕ್ಸ್ ಡಿವೈಡ್ ಬೈ ಜಿ ಆಫ್ ಎಕ್ಸ್. ರ್ಯಾಷನಲ್ ಫಂಕ್ಷನ್ಸ್ ಇದ್ದಾಗ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅಂತ ಲಿಮಿಟನ್ನು ಅಪ್ರೋಚ್ ಮಾಡ್ಬೋದು. ಪ್ರೊವೈಡೆಡ್ ಜಿ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0. ಇದೊಂದಷ್ಟು ಐಡಿಯಾ ಇರಲಿ. ನೆಕ್ಸ್ಟ್ ಇದಾದಮೇಲೆ ಇನ್ನೊಂದಷ್ಟು ನೀವು ಗೊತ್ತಾಗಬೇಕಾಗಿರೋದೇನು ಅಂತಂದರೆ ಫಸ್ಟ್ ವ್ಯೂ ಪಾಯಿಂಟ್ ಆಫ್ ವ್ಯೂ ಫಾರ್ಮುಲಾ ಯೂಸ್ ಮಾಡಿದ್ದೀವಿ, ಇಂಪಾರ್ಟೆಂಟ್ ಫಾರ್ಮುಲಾ. ಇದು ಥಿಯರಮ್ ಥರ ಪ್ರೂವ್ ಮಾಡಿದ್ದೀವಿ. sin x ಡಿವೈಡ್ ಬೈ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಈಕ್ವಲ್ ಟು 1 ನೆನ್ಪಿಟ್ಕೊಳ್ಬೇಕು. ಯಾಕಂದರೆ sin x ಜಾಗದಲ್ಲಿ ನಾನು 0 ಹಾಕ್ಬಿಟ್ರೆ sin 0 ಡಿವೈಡೆಡ್ ಬೈ 0 ಆ್ಯಕ್ಚುಲಿ ಅದು 0/0 ಫಾರ್ಮ್ ಬರುತ್ತೆ. ಬಟ್ ನಾವು ಪ್ರೂವ್ ಮಾಡಿರೋದೇನು ಅಂತಂದರೆ sin x ಡಿವೈಡ್ ಬೈ ಎಕ್ಸ್ ಆಸ್ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು
0, ದ ವ್ಯಾಲ್ಯೂ ಈಸ್ 1 ಅಂತ ಪ್ರೂವ್ ಮಾಡಿದ್ದೀವಿ. ಸೊ 1 ಮೈನಸ್ ಕಾಸ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 0. ಈ ಥರದ್ದೆಲ್ಲ ನೀವು ಬರೆದಿಟ್ಕೊಳ್ಬೇಕಾಗತ್ತೆ. ಸೊ ಫೈನ್. ಇನ್ನು ಒಂದಷ್ಟು ಪ್ರಾಬ್ಲಮ್ಸನ್ನು ನಾನು ಇಲ್ಲಿ ತೋರಿಸ್ತೀನಿ. ನೀವು ದಯವಿಟ್ಟು ಆ ಪ್ರಾಬ್ಲಮ್ಸನ್ನು ಟ್ರೈ ಮಾಡಿ ಯಾವ ರೀತಿ ಎವ್ಯಾಲ್ಯೂಯೇಟ್ ಮಾಡ್ತೀರಾ. ಎಕ್ಸ್ ಲಿಮಿಟ್ ಎವ್ಯಾಲ್ಯೂಯೇಟ್ ಅಂತಂದಾಗ ಎಕ್ಸ್ ಜಾಗದಲ್ಲಿ ಸುಮ್ಮನೆ 3 ಹಾಕಿ, ಎಕ್ಸ್ ಜಾಗದಲ್ಲಿ ಲಿಮಿಟ್ ಎವ್ಯಾಲ್ಯೂಟ್ ಅಂದಾಗ ನಿಮ್ಗೆ ಅಕಸ್ಮಾತ್ ಎವ್ಯಾಲ್ಯೂಯೇಷನ್ ಅಂತ ಬಂದಾಗ ಎವ್ಯಾಲ್ಯೂಟ್ ಅಂದಾಗ ಎವ್ಯಾಲ್ಯೂಟ್ ಯಾಕೆ ಮಾಡ್ತೀರಾ, ಲಿಮಿಟ್ ಎಕ್ಸ್ ಪ್ಲಸ್ 3 ಆ್ಯಸ್ ಎಕ್ಸ್ ಟೆಂಡ್ಸ್ ಟು 3 ಅಂತಂದಾಗ ಎಕ್ಸ್ ಜಾಗದಲ್ಲಿ 3 ಹಾಕಿ 3 + 3 1 ಬಂತು. ಅಕಸ್ಮಾತ್ ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು 0 ಎಕ್ಸ್ ಸ್ಕ್ವಯರ್ ಮೈನಸ್ 4 ಡಿವೈಡ್ ಬೈ ಎಕ್ಸ್ ಮೈನಸ್ 2 ಅಂತ ಹಾಕಿದಾಗ ಏನಾಗುತ್ತೆ, ನಿಮಗೆ ಎಕ್ಸ್ ಜಾಗದಲ್ಲಿ 2 ಹಾಕಿದಾಗ 2 ಸ್ಕ್ವಯರ್ ಮೈನಸ್ 4 ಡಿವೈಡ್ ಬೈ 2 ಮೈನಸ್ 2 0/0 ಬರುತ್ತೆ. 0/0 ಬಂದಾಗ ರೆಡ್ಯೂಸ್ ದ ಈಕ್ವೇಷನ್, ಸಿಂಪ್ಲಿಫೈ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಮಾಡಿ ಸಾಲ್ವ್ ಮಾಡಿ. ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು 0 ಏನು ಮಾಡ್ತೀರಾ, ಎಕ್ಸ್ ಸ್ಕ್ವಯರ್ ಮೈನಸ್ 4ನ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 2 ಬರ್ಕೊಳ್ಬೇಕು, ಡಿವೈಡ್ ಬೈ ಎಕ್ಸ್ ಮೈನಸ್ 2, ಎಕ್ಸ್ ಮೈನಸ್ 2 ಕ್ಯಾನ್ಸಲ್ ಮಾಡಿ, ಎಕ್ಸ್ ಜಾಗದಲ್ಲಿ 2 ಹಾಕಿ 2 + 2 ಈಗ 4 ಬಂತು. ಸೊ ಡೈರೆಕ್ಟಾಗಿ ನಂಬರ್ಸ್ ಬಂದರೆ ಬಿಟ್ಬಿಡಿ. ಅಕಸ್ಮಾತ್ 0/0 ಬಂದಾಗ ಏನು ಮಾಡಬೇಕು, ಸಿಂಪ್ಲಿಫೈ ಮಾಡಿ ರೆಡ್ಯೂಸ್ ಮಾಡ್ಕೊಳ್ಳಿ, ರೆಡ್ಯೂಸ್ ಮಾಡಿ ಆಮೇಲೆ ಆನ್ಸರ್ನ ಕಂಡುಹಿಡಿಯಿರಿ. ಸೊ ಇದು ಸೆಕೆಂಡ್ ಪಿ ಯುಗೆ ಬೇಕಾಗುವಂತಹ ಕಾನ್ಸೆಪ್ಟ್ಸ್ಗಳು. ಸೊ ನಿಮ್ಗೆ ಒಂದಷ್ಟು ಪ್ರಾಬ್ಲಮ್ಸನ್ನು ನಾನು ಇಲ್ಲಿ ತೋರಿಸ್ತೀನಿ, ದಯವಿಟ್ಟು ಅದನ್ನು ಟ್ರೈ ಮಾಡಿ. ಈ ಎಕ್ಸಸೈಸ್ ಪ್ರಾಬ್ಲಮ್ಸು ಇದನ್ನೆಲ್ಲ ಸಾಲ್ವ್ ಮಾಡ್ತೀರಲ್ವಾ, ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಇಟ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಗೆ ನಿಮಗೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಬಿಲಿಟಿನ ಡಿಸ್ಕಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.